ರಾಮಚಂದ್ರ, ನಿನ್ನ ದರ್ಶನ ನಮಗೆ ಅಪ್ಯಾಯಮಾನವಾಗಿದೆ. ನೀನು ರಾಕ್ಷಸರ ಪೀಡೆಯಿಂದ ನಮ್ಮನ್ನು ಮುಕ್ತಿಗೊಳಿಸಿದ್ದರಿಂದ ದೇವತೆಗಳೆಲ್ಲರೂ ನಿನಗೆ ಕೃತಜ್ಞರಾಗಿದ್ದಾರೆ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಅಪೇಕ್ಷೆ ಇದ್ದರೆ ಅದನ್ನು ನೆರವೇರಿಸಲು ನಾವೆಲ್ಲ ಕಾತರದಿಂದಿದ್ದೇವೆ. ರಾಘವ, ನಿನ್ನ ಮಹಾಪರಾಕ್ರಮಕ್ಕೆ ಸಹಸ್ರಾರು ರಾಕ್ಷಸರು ಹತರಾದರು. ಇನ್ನು ಮುಂದೆ ನಿನಗೆ ಆ ಶ್ರಮವಾಗದಂತೆ ನೆರವು ನೀಡಲು ದೇವಸೇನೆ ಬೇಕೆ? ನೀನು ಸದಾ ಆಕಾಶ ಮಾರ್ಗದಲ್ಲಿ ಸಂಚರಿಸುವ ಬಯಕೆ ಇದ್ದರೆ ಅಂತ ಒಂದು ವಿಮಾನವನ್ನು ಕೇಳು. ದೇವತೆಗಳೇ, ನಿಮ್ಮ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಆದರೆ ನೀವೆಲ್ಲರೂ ಹೇಳಿದಂತೆ ನನಗೆ ಸೈನ್ಯ, ವಿಮಾನ, ಸುಖಭೋಗಗಳು ಯಾವುದು ಬೇಡ. ಇದ್ಯಾವುದರಿಂದ ನನಗೆ ಖಂಡಿತ ಸಂತೋಷ ಉಂಟಾಗುವುದಿಲ್ಲ. ನೀವು ನನ್ನ ಕೋರಿಕೆಯನ್ನು ಈಡೇರಿಸುವುದಾದರೆ ನನಗಾಗಿ ತನ್ನ ಪತ್ನಿ ಪುತ್ರರಿಂದ ದೂರವಾಗಿ ಇಲ್ಲಿಗೆ ಬಂದು ಪರಾಕ್ರಮದಿಂದ ಹೋರಾಡಿ ನನಗೆ ವಿಜಯ ದೊರಕಿಸಿಕೊಟ್ಟು ಗತಪ್ರಾಣನಾದ ವಾನರ ವೀರರನ್ನೆಲ್ಲ ಪುನಃ ಬದುಕಿಸಿಕೊಡು ದೇವೇಂದ್ರ. ರಾಮಚಂದ್ರ, ನಿನಗಾಗಿ ಏನೂ ಕೇಳಿಕೊಳ್ಳುವುದಿಲ್ಲವೇ? ಇಲ್ಲ ದೇವೇಂದ್ರ, ನಾನು ನನಗಾಗಿ ಏನನ್ನೂ ಕೇಳುವುದಿಲ್ಲ. ಇದೊಂದೇ ನನ್ನ ಬಯಕೆ. ರಾಮಚಂದ್ರ, ನಿನ್ನ ಧರ್ಮ ಪ್ರಜ್ಞೆ, ಆಶ್ರಿತ ವಾತ್ಸಲ್ಯ, ನಿಸ್ವಾರ್ಥ ಗುಣ ಅನುಪಮ. ಅದು ನನ್ನ ಕರ್ತವ್ಯ ದೇವೇಂದ್ರ. ಈ ವಾನರ ವೀರರ ಸಹಾಯವಿಲ್ಲದಿದ್ದರೆ ನಾನು ಈ ಲಂಕೆಗೆ ಬರಲಾಗುತ್ತಿದ್ದೆ. ರಾಕ್ಷಸರ ಮೇಲೆ ವಿಜಯ ಸಾಧಿಸಲಾಗುತ್ತಿದ್ದೆ. ನನ್ನ ಪತ್ನಿ ಸೀತೆಯನ್ನು ಪುನಃ ಪಡೆಯಲಾಗುತ್ತಿದ್ದೆ. ಇಷ್ಟೇ ಅಲ್ಲ ದೇವೇಂದ್ರ, ನನಗಾಗಿ ಸಹಾಯ ನೀಡಿದ ವಾನರ ವೀರರು ಎಲ್ಲಿಯೇ ಇದ್ದರೂ ಅವರಿಗೆ ಅಕಾಲದಲ್ಲಿಯೂ ಫಲಗಳು, ಕಂದಮೂಲಗಳು ಮತ್ತು ನೀರಿನ ಆಸರೆಯು ದೊರೆಯುವಂತಾಗಬೇಕು. ನಿನ್ನ ಕೋರಿಕೆ ಈಡೇರುತ್ತದೆ. ಸತ್ತು ಮಲಗಿರುವ ಎಲ್ಲ ವಾನರರು ಜೀವಂತವಾಗಲಿ. ರಾಮಚಂದ್ರ, ನಿನ್ನ ಅಪೇಕ್ಷೆಯಂತೆ ವಾನರರು ಎಲ್ಲೇ ಇದ್ದರೂ ಅವರಿಗೆ ಫಲ, ಕಂದಮೂಲ ಮತ್ತು ಜಲದ ಆಸರೆ ದೊರೆಯುತ್ತದೆ. ನೀನಿನ್ನು ಅಯೋಧ್ಯೆಗೆ ಹೊರಡು. ನಿನ್ನ ಅಗಲಿಕೆಯಿಂದ ನೊಂದಿರುವ ನಿನ್ನ ತಾಯಂದಿರನ್ನು, ಪರದ ಶತ್ರುಘ್ನರನ್ನು ಸಂದರ್ಶಿಸು. ನಂತರ ಪಟ್ಟಾಭಿಷೇಕ ಮಾಡಿಕೊಂಡು ನಿನ್ನ ಪ್ರಜೆಗಳಿಗೆ ಆನಂದವನ್ನು ನೀಡು. ಪ್ರಭು ರಾಮಚಂದ್ರನಿಗೆ ಪ್ರಣಾಮಗಳು. ಲಂಕಾಧಿಪತಿ ವಿಭೀಷಣ, ಬಾ. ನಾನು ನಿನಗಾಗಿ ನಿರೀಕ್ಷೆ ಮಾಡುತ್ತಿದ್ದೆ. ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿತ್ತು. ಅದನ್ನು ನೆರವೇರಿಸುವುದು ನನ್ನ ಕರ್ತವ್ಯ ಪುರುಷೋತ್ತಮ. ಆಜ್ಞೆ ಮಾಡು. ನಾನು ಸೀತಾ ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳುವ ಸಮಯ ಈಗ ಬಂದಾಯಿತು. ಪ್ರಭು ರಾಮಚಂದ್ರ, ಕೆಲವು ಕಾಲ ಈ ಲಂಕೆಯಲ್ಲಿ ನಮ್ಮೊಂದಿಗಿದ್ದು ನಮ್ಮ ರಾಜೋಚಿತವಾದ ಸತ್ಕಾರ, ವಿಶ್ರಾಂತಿಗಳನ್ನು ಪಡೆದು ನಮ್ಮ ಮನಸ್ಸಂತೋಷಪಡಿಸಬೇಕೆಂದು ಕೋರಿಕೆ. ಇಲ್ಲ ವಿಭೀಷಣ, ಅದಕ್ಕೆ ವ್ಯವಧಾನವಿಲ್ಲ. ಅಯೋಧ್ಯೆಯ ಹೊರಗೆ
ನಂದಿ ಗ್ರಾಮದಲ್ಲಿ ನನ್ನ ಸೋದರ ಭರತ ನನಗಾಗಿ ಕಾಯುತ್ತಿರುತ್ತಾನೆ. ತಡವಾದರೆ ಅನಾಹುತವೇ ಆಗುತ್ತದೆ. ನನಗಾಗಿ ಹೋರಾಡಿದ ವಾನರ ಮಿತ್ರರೆಲ್ಲ ಸುಕ್ಷೇಮವಾಗಿ ಅವರ ನಿವಾಸಗಳಿಗೆ ತೆರಳಬೇಕು. ಅವರಿಗೆಲ್ಲ ಯಥೋಚಿತವಾದ ಆದರ ಸತ್ಕಾರದಿಂದ ಬೀಳ್ಕೊಡುಗೆ ನೀಡಬೇಕಾಗಿದೆ. ಖಂಡಿತ ಅದನ್ನು ಯಾವ ರೀತಿಯಲ್ಲಿ ನೆರವೇರಿಸಬೇಕೆಂದು ಹೇಳಿದರೆ ಅದರಂತೆ ನಡೆಯುತ್ತೇನೆ ರಾಘವ. ರಾಕ್ಷಸ ಪ್ರಭು ವಿಭೀಷಣ, ಸುಗ್ರೀವನೇ ಮೊದಲಾದ ವಾನರ ವೀರರನ್ನು ಆಮಂತ್ರಿಸು. ಅವರನ್ನು ಉತ್ತಮ ವಸ್ತ್ರಾಭರಣಗಳಿಂದ ಅಲಂಕರಿಸು. ಪುರುಷೋತ್ತಮ, ನೀನು ಕೂಡ ಉತ್ತಮ ವಸ್ತ್ರಾಭರಣಗಳನ್ನು ಧರಿಸಿಕೊಳ್ಳಬೇಕು. ಇಲ್ಲ ವಿಭೀಷಣ, ನಾನು ಅಯೋಧ್ಯೆಯನ್ನು ಸೇರುವವರೆಗೂ ವಸ್ತ್ರಭೂಷಣಗಳಾಗಲಿ ಸುಖಭೋಗಗಳಾಗಲಿ ಯಾವುದು ನನಗೆ ಬೇಡ. ಅಲ್ಲಿ ನನ್ನ ಸೋದರ ಭರತ ನನಗಾಗಿ ತಾಪಸಿಯಂತೆ ಕಾಯುತ್ತಿರುವಾಗ ನಾನು ಏನನ್ನು ಬಯಸುವುದಿಲ್ಲ. ಎಲ್ಲ ಸುಖಭೋಗಗಳನ್ನು ನಾನು ನನ್ನ ಸೋದರರೊಂದಿಗೆ ಅನುಭವಿಸುತ್ತೇನೆ. ಈಗ ನಾನು ಶೀಘ್ರವಾಗಿ ಅಯೋಧ್ಯೆಗೆ ತೆರಳಬೇಕಾಗಿದೆ. ಆದರೆ ಸಮಯ ಬಹಳ ಕಡಿಮೆ ಇದೆ. ಅಷ್ಟರಲ್ಲೇ ಅಲ್ಲಿಗೆ ಹೇಗೆ ಹೋಗುವುದೆಂದು ನನಗೆ ಚಿಂತೆ ಆಗುತ್ತಿದೆ ವಿಭೀಷಣ. ಪುರುಷೋತ್ತಮ, ನೀನು ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಒಂದೇ ಹಗಲಿನಲ್ಲಿ ನಾನು ನಿನ್ನನ್ನು ಅಲ್ಲಿಗೆ ತಲುಪಿಸುವ ವ್ಯವಸ್ಥೆ ಮಾಡುತ್ತೇನೆ. ಅದು ಹೇಗೆ ವಿಭೀಷಣ? ರಾಘವ, ಈ ಲಂಕೆಯಲ್ಲಿ ಪುಷ್ಪಕ ವಿಮಾನವಿರುವುದು ನಿನಗೆ ತಿಳಿಯದೆ? ಅದು ಮೊದಲು ನನ್ನ ಮತ್ತೊಬ್ಬ ಸಹೋದರ ಕುಬೇರನ ಬಳಿಯಲ್ಲಿತ್ತು. ಅದನ್ನು ಈ ರಾವಣ ಬಲವಂತವಾಗಿ ಕಿತ್ತು ತಂದ. ಅದು ಎಷ್ಟು ಬೇಕಾದರೂ ವಿಸ್ತಾರವಾಗುತ್ತದೆ. ನಾವು ಇಚ್ಛಿಸಿದ ಸಮಯಕ್ಕೆ ಇಚ್ಛಿಸಿದ ಸ್ಥಳಕ್ಕೆ ಹೋಗುವ ಸಾಮರ್ಥ್ಯ ಹೊಂದಿದೆ. ನಾನು ನಿನ್ನನ್ನು ಆ ಪುಷ್ಪಕ ವಿಮಾನದಲ್ಲೇ ಅಯೋಧ್ಯೆಗೆ ಕಳಿಸುವ ವ್ಯವಸ್ಥೆ ಮಾಡುತ್ತೇನೆ. ಹಾಗೆ ಆಗಲಿ ವಿಭೀಷಣ, ನಾನು ಪುಷ್ಪಕ ವಿಮಾನದಲ್ಲೇ ಅಯೋಧ್ಯೆಗೆ ತೆರಳುತ್ತೇನೆ. ಆದರೆ ಅದಕ್ಕೆ ಮೊದಲು ವಾನರ ವೀರರನ್ನೆಲ್ಲ ಸತ್ಕರಿಸಿ ಅವರನ್ನು ಕಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡಿ. ಹಾಗೆ ಆಗಲಿ ರಾಮಚಂದ್ರ, ಹಾಗೆ ಆಗಲಿ. ತ್ರಿಜಟೆ, ಅಯೋಧ್ಯೆಗೆ ಹೊರಡುವ ಮೊದಲು ಒಮ್ಮೆ ನಿನ್ನನ್ನು ಕಾಣಬೇಕೆನಿಸಿತು. ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡೆ. ಪ್ರಿಯ ಗೆಳತಿ, ನಿನ್ನ ಉಪಕಾರವನ್ನು ಎಂದಿಗೂ ಮರೆಯಲಾರೆ. ಸೀತೆ, ಅದು ನನ್ನ ಉಪಕಾರವಲ್ಲ, ಅದು ನನ್ನ ಕರ್ತವ್ಯ. ಧರ್ಮಾತ್ಮರಾದ ವಿಭೀಷಣ ಪ್ರಭುಗಳ ಆಜ್ಞೆಯನ್ನು ನಾನು ಪಾಲಿಸಿದೆನಷ್ಟೆ. ನಿನ್ನಂಥ ಪತಿವ್ರತೆಯ ಸ್ನೇಹ ದೊರೆತದ್ದು ನನ್ನ ಭಾಗ್ಯ. ತ್ರಿಜಟೆ, ಬರೀ ಅಧರ್ಮವೇ ಉಸಿರಾಡುತ್ತಿದ್ದ ಈ ಲಂಕೆಯಲ್ಲಿ ವಿಭೀಷಣನಂಥ ಸಜ್ಜನ, ನಿನ್ನಂಥ ಸದ್ಭಾವನೆಯ ಗೆಳತಿ ಇದ್ದಿದ್ದರಿಂದಲೇ ನನ್ನ ಸ್ವಾಮಿಗೆ ವಿಜಯ ದೊರಕಿತು. ನನಗೂ ಬಿಡುಗಡೆಯಾಯಿತು. ನಿಜ ಹೇಳಬೇಕೆಂದರೆ ನೀನು ನನ್ನನ್ನು ಬದುಕಿಸಿದೆ ತ್ರಿಜಟೆ. ಸೀತೆ, ನನಗೆ ನಿನ್ನ ಸಹವಾಸ ರೂಢಿಯಾಗಿ ಹೋಗಿದೆ. ನಿನ್ನಂಥ ಮಹಾಪತಿವ್ರತೆಯೊಂದಿಗೆ ಇಷ್ಟು ದಿನ ಇದ್ದೇನಲ್ಲ ಎಂಬ ಹೆಮ್ಮೆ ನನ್ನ ಮನಸ್ಸಿನಲ್ಲಿದೆ. ಆದರೆ ಇನ್ನು ಸಹಿಸಲಾರದಷ್ಟು ದುಃಖವಾಗುತ್ತಿದೆ. ದುಃಖವೇಕೆ ತ್ರಿಜಟೆ? ನೀನು ಅಯೋಧ್ಯೆಗೆ ಹೋಗುತ್ತಿಲ್ಲ. ಇನ್ನು ಮುಂದೆ ನಿತ್ಯ ನಿನ್ನನ್ನು ನೋಡುವಂತಿಲ್ಲ, ನಿನ್ನೊಡನೆ ಮಾತನಾಡುವಂತಿಲ್ಲ. ಸಮಾಧಾನ ತಂದುಕೋ ತ್ರಿಜಟೆ. ನನಗೂ ನಿನ್ನನ್ನು ಅಗಲಿರಬೇಕೆಂಬ ವಿಷಾದವಿದೆ. ಆದರೆ 14 ವರ್ಷಗಳ ಕಾಲ ದೂರವಿದ್ದ ಅಯೋಧ್ಯೆಗೆ ಹೋಗಿ ಬಂಧು ಬಾಂಧವರನ್ನು ಕಾಣುವುದು ಸೂಕ್ತವಲ್ಲವೇ? ಖಂಡಿತ ಸೀತೆ, ಅದೇ ಸಹಜ, ಅದೇ ಸೂಕ್ತ, ಅದೇ ನಿಜವಾದ ಫಲಿತಾಂಶ. ಆ ಫಲಿತಾಂಶದ ಶಿಖರ ಶ್ರೀರಾಮನ ಪಟ್ಟಾಭಿಷೇಕ. ನೀನು ನನ್ನ ಕಣ್ಮುಂದಿಲ್ಲದಿದ್ದರೇನಂತೆ? ನಾನು ಇಲ್ಲಿಂದಲೇ ನೀನು ಶ್ರೀರಾಮನೊಂದಿಗೆ ಸಿಂಹಾಸನದಲ್ಲಿ ಪಟ್ಟ ಮಹಿಷಿಯಾಗಿ ಕುಳಿತಿರುವುದನ್ನು
ನನ್ನ ಕಲ್ಪನೆಯಲ್ಲೇ ಕಂಡು ಆನಂದ ಪಡುತ್ತೇನೆ. ನನ್ನ ವಿಷಾದಕ್ಕಿಂತ ನಿನ್ನ ಶ್ರೇಯಸ್ಸೇ ಮುಖ್ಯ. ತ್ರಿಜಟೆ, ಗೆಳತಿ, ನಿನಗೆ ಮಂಗಳವಾಗಲಿ, ಸಕಲ ಸೌಭಾಗ್ಯಗಳು ದೊರೆಯಲಿ. ಪ್ರಿಯ ವಾನರ ವೀರರೇ, ಈ ಮಿತ್ರನ ಕಾರ್ಯದಲ್ಲಿ ನೀವೆಲ್ಲ ನಿಷ್ಠೆಯಿಂದ ಅರ್ಪಿಸಿಕೊಂಡು ವಿಜಯ ದೊರಕಿಸಿಕೊಟ್ಟಿರಿ. ಪ್ರಿಯ ಮಿತ್ರ ಲಂಕಾಧಿಪತಿ ವಿಭೀಷಣನಿಂದ ಸತ್ಕಾರವನ್ನು ಪಡೆದು ನಿಮ್ಮ ನಿವಾಸಗಳಿಗೆ ತೆರಳಬಹುದು. ಮಹಾರಾಜ ಸುಗ್ರೀವ, ರಾಮಚಂದ್ರ, ಸೀತಾಲಕ್ಷ್ಮಣರು ಅಯೋಧ್ಯೆಗೆ ಹೊರಡಲು ಸಿದ್ಧರಾಗಿದ್ದಾರೆ. ಅದರಲ್ಲೇನು ವಿಶೇಷವಿದೆ? ಯುದ್ಧ ಮುಗಿದು ಕಾರ್ಯ ಸಾಧನೆಯಾದ ಮೇಲೆ ಅಯೋಧ್ಯೆಗೆ ಹೋಗಲೇಬೇಕಲ್ಲವೇ? ಹೌದು ಮಹಾರಾಜ, ನಾವು ನಮ್ಮ ಕಿಷ್ಕಿಂಧೆಗೆ ತೆರಳುವಂತೆ ಸೂಚನೆ ನೀಡಿದ್ದಾರೆ. ಅದೂ ಸಹಜವಲ್ಲ. ರಾಮ ಕಾರ್ಯ ಯಶಸ್ವಿಯಾದ ನಂತರ ನಮಗಿಲ್ಲೇನು ಕೆಲಸ? ಆದರೆ ನಾವು ರಾಮಚಂದ್ರನ ಜೊತೆಗೆ ಹೋಗಬೇಕೆಂದು ಆಸೆಯಾಗುತ್ತಿದೆ. ಹೌದು ಮಹಾರಾಜ, ರಾಮಚಂದ್ರನ ಪಟ್ಟಾಭಿಷೇಕವನ್ನು ನೋಡಬೇಕೆಂದು ನನಗೂ ಆಸೆಯಾಗುತ್ತಿದೆ. ಅದು ಎಷ್ಟೊಂದು ವೈಭವದಿಂದ ಕೂಡಿರಬಹುದು. ಮಹಾರಾಜ, ರಾಮಚಂದ್ರನೊಂದಿಗೆ ನೀವೇ ಮಾತಾಡಿ ಒಪ್ಪಿಸಿದರೆ ನಾವೆಲ್ಲರೂ ರಾಮಚಂದ್ರನ ಪಟ್ಟಾಭಿಷೇಕದ ಆನಂದವನ್ನು ಕಣ್ತುಂಬಿಕೊಳ್ಳಬಹುದು. ವಾನರ ಮಿತ್ರರೇ, ನನ್ನಲ್ಲೂ ಆ ಭಾವನೆ ಇದೆ. ರಾಮನ ಸೋದರರನ್ನು, ಅವನ ತಾಯಂದಿರನ್ನು ನೋಡಿ ಧನ್ಯನಾಗಬೇಕೆಂದು ನನ್ನ ಮನಸ್ಸು ಕಾತರದಿಂದ ಕಾಯುತ್ತಿದೆ. ನಿನ್ನ ಅಭಿಪ್ರಾಯವೇನು ಹನುಮಂತ? ಮಹಾರಾಜ, ನನ್ನ ಆರಾಧ್ಯ ದೈವವಾಗಿರುವ ಶ್ರೀರಾಮನ ಪಟ್ಟಾಭಿಷೇಕವನ್ನು ಕಣ್ತುಂಬ ಕಾಣುವ ಆಸೆ ನನಗಿರುವುದಿಲ್ಲವೇ? ಆದರೆ ಅದಕ್ಕೆ ಶ್ರೀರಾಮಚಂದ್ರನ ಅನುಮತಿ ಬೇಕಲ್ಲವೇ? ಹೌದು ಹನುಮಂತ, ನಮ್ಮೆಲ್ಲರ ಆಸೆ ಈಡೇರಬೇಕಾದರೆ ನಾವು ರಾಮನ ಬಳಿಯಲ್ಲೇ ಪ್ರಾರ್ಥಿಸಬೇಕು. ರಾಮಚಂದ್ರ ನಮ್ಮ ಪ್ರಾರ್ಥನೆಯನ್ನು ತಿರಸ್ಕರಿಸಲಾರ. ಅವನು ಉದಾರವಾಗಿ ಒಪ್ಪಿಬಿಟ್ಟರೆ ನಾವು ಅಯೋಧ್ಯೆಗೆ ಹೋಗಿ ಅವನ ಬಂಧುಗಳನ್ನು ಕಾಣಬಹುದು. ರಾಮನ ಪಟ್ಟಾಭಿಷೇಕದಲ್ಲಿ ಸಂಭ್ರಮದಿಂದ ಭಾಗವಹಿಸಬಹುದು. ನಡೆಯಿರಿ, ಎಲ್ಲ ರಾಮನ ಬಳಿಗೆ ಹೋಗೋಣ.